ಅದೆಲ್ಲ ನಾನು ನಮಸ್ಕಾರ ಮಾಡಿ. ನಮಸ್ಕಾರ. ಹಾಗಾಗಿ ಬನ್ನಿ ಹೀಗೆ ಹಾಗಲ್ಲ. ಎಷ್ಟೊತ್ತಿನ ತಿರ್ಗೋಗ್ತದೆ ಹಾಗಲ್ಲ ಸ್ವಾಮಿ, ಹಾಗಲ್ಲ ಸ್ವಾಮಿ. ಉತ್ತಮವಾಗಿರುವಂತಹ ಪೀಠಗಳಿಗೆ ಕೊಡ್ತಾ ಇದ್ದೇನೆ. ಅಲ್ಲ, ನಿಮ್ಮನ್ನ ಉತ್ತಮವಾಗಿರುವ ಪೀಠ ಕೊಟ್ಟರೆ ನೀವು ಮಾಡುದು ಹಾಗ ಅಲ್ಲ. ನೀವು ಆಗ್ಲಿಂದ ಹೋಗಿ ಕೂತಿದ್ದು ಹೌದು, ಈಗ ಮಾಡಿದ್ದೇನೆ. ನೀವೇ ಸೊಲ್ಲಿಟ್ಟಲ್ಲ ಏನು ಮೂತ್ರ ಮಾಡಿಕೊ. ಅಯ್ಯೋ ದೇವ್ರೆ, ಅದೆಲ್ಲ ಸ್ವಾಮಿ. ಮುಹೂರ್ತ ಮಾಡಿ ಕುಳಿತುಕೊಳ್ಳಿ ಅಂತ ಹೇಳಿದ್ದು. ಏನು ಮಾಡಿದ್ರಿ ನೀವು? ಅಮ್ಮ ಹಾಗಾದ್ರೆ ಸ್ವಚ್ಛ ಮಾಡಿಸ್ಬೇಕಲ್ಲ. ಸಮಸ್ಯೆ ಇಲ್ಲ. ಏನು ನಮ್ಮದಲ್ಲೇ ನಾವೇ ಸ್ವಚ್ಛ ಮಾಡ್ತೇವೆ. ಉಪ್ಪು ಮಯ ಕಲ್ಲು ಉಪ್ಪು ಉಪ್ಪಲ್ಲಿದೆ ಮತ್ತೆ ಸಿಹಿ ಇರ್ತದೆ. ನೀವು ಏನು ಅಲ್ಲ, ನೀವು ಸ್ವಾಮಿ ಹೊಲಸು ಮಾಡಿದ್ರಿ ನೀವು. ಅದು ಮತ್ತೆ ನನಗೆ ನೆಕ್ಲಿಕ್ಕೆ ಬರ್ತಾ ಇದ್ದೀರಿ. ದಿನ ಒಂದೇ ನೆಕ್ ನಂದು ಶಿಲ್ಪ ನೋಡಿ, ನೀವು ತೊಳೆದದ್ದೇನೋ ಹೌದು ಸ್ವಾಮಿ, ಆದ್ರೂ ನೀರುಂಟು. ಹೌದಾ? ಹೌದು. ನಾನು ಸಮಸ್ಯೆ ಬಗ್ಗೆ ಹೇಗೆ ಹೇಗೆ ಹಾಗಾದ್ರೆ ನಿಮ್ಗೆ ಏನಾಯ್ತು? ಕೆಂಪು ಕೆಂಪು ಹೇಳಿದ್ದಲ್ವ ನಿಮಗೆ? ಯಾರಿಗೆ ತಕೊಂಡು ಬನ್ನಿ. ಅವರೇ ನಡ್ಕೊಂಡು ಬಂದಿದ್ದಾರೆ. ನೀವು ಮತ್ತೆ ಏನಾಯ್ತು? ಅದೆಲ್ಲ ಕೆಳಗೆ ಕೆಂಪು, ಕೆಳಗೆ ಸೊಪ್ಪು, ಹೊಟ್ಟೆಗೆ ಶಾಂಪು. ಅದಲ್ಲ ಹೊಟ್ಟೆಗೆ ಸಂಪು. ಹಾಗಾಗಿ ಸ್ವಾಮಿ, ಬಂದಿರುವಂತಹ ನಿಮ್ಮಲ್ಲಿ ಉಪಚಾರ ಮಾಡುವುದು ನಮ್ಮ ಕರ್ತವ್ಯ ಅಲ್ಲವೇ? ಹಾಗಾಗಿ ದೂರದಿಂದ ಬಂದಂತ ಸುಂದರ ದೂರದಿಂದ ಬಂದಂತ ಸುಂದರ ನೀವು ಮಾತಾಡಬೇಡಿ ಅಂತ ಹೇಳ್ತೇನೆ. ಆಗ್ಲೇ ಸುಮ್ಮನಿರ್ಬೇಕು. ದೂರದಿಂದ ಬಂದಂತ ಸುಂದರ ನೀವು ಈಗ ಸುಮ್ಮನೆ ಇರ್ತೀರಲ್ಲ? ಇಲ್ಲ, ನಾನು ಸುಮ್ಮನೆ ಇದ್ದೆ. ನೀನೇ ಬರ. ದೂರದಿಂದ ನಾನು ಸುಮ್ಮನೆ ಇರುವುದಿಲ್ಲ, ಮಾತಾಡಬಾರ್ದು. ಒಮ್ಮೆ ಕೂತೆ ದೂರ ಸ್ವಾಮಿ, ನೀವು ಮಾತಾಡ್ಬೇಡಿ, ಇವರು ಮಾತಾಡ್ಬೇಡಿ. ನಾನು ಮುಂದುವರಿಸ್ತೇನೆ. ಇಲ್ಲ, ನನಗೆ ತಪ್ಪು ಹೋಗ್ತದೆ. ನೀವು ಮುಂದೆ ವರ್ಷ ನಾನು ಹಿಂದೆ ಹೋಗ್ತೀನಿ. ಅದಲ್ಲ ಹೌದು. ದೂರದಿಂದ ಬಂದಿರುವಂತಹ ನಿಮಗೆ ಆಯಾಸ ಅನ್ನುವುದಾಗಿರ್ತದೆ. ಹಾಗಾಗಿ ಕುಡಿಬೇಕು. ಕುಡಿಲಿಕ್ಕೆ ಅಂತ ತಗೊಳ್ತೀವಿ. ಯಾವುದು ಅಂತ ಅಷ್ಟು ಮೈಮೇಲೆ ತಗೊಳ್ತೀವಿ. ಮೈಮೇಲೆ ತಗೊಂಡ್ರೆ ಒಳ್ಳೇದು. ಹಾಗಾದ್ರೆ ಏನ್ ಬೇಕು? ತುಂಬಿರಬೇಕು, ಸ್ವಲ್ಪ ಇರಬೇಕು. ಏನು ಎಂತ ನೀ ಸೊಲ್ಲಿಟ್ಟೆ? ತುಂಬಿರುತ್ತಾಗುದಿಲ್ಲೇ. ಮತ್ತೆ ಶೇಣದ 45 ಈಗ 5 ಹೆಚ್ಚು ಮಾಡಿದ್ದಾರೆ ಅಲ್ಲ? 5-10 ಹೆಚ್ಚು ಮಾಡಿದ್ದಾರೆ. ಕುಡ್ಲಿಕ್ಕಾಗೋದಿಲ್ಲ, ಆದ್ರೂ ಕುಡಿದು ಬಿಡುದಿಲ್ಲ. 60 60 ಆಗಲಿ.
ಅದನ್ನು ತರಿಸ್ತೇನೆ. ಆದ್ರೆ ಈಗಲ್ಲ, ಆಮೇಲೆ. ಹಾಗಾದ್ರೆ ಈಗ ನಿಮ್ಗೆ ಕುಡಿಲಿಕ್ಕೆ ಏನು? ಕುಡಿಲಿಕ್ಕೆ ಬೇಡ. ಹೌದಾ? ಹಾಗಾದ್ರೆ ತಿನ್ಲಿಕ್ಕೆ ನಾವು ಕುಡಿಯುವಾಗ್ಲೇ ತಿನ್ನುವುದು, ತಿನ್ನುವಾಗ್ಲೇ ಕುಡಿಯುದು. ಹೌದಾ? ಹಾಗಾದ್ರೆ 2 ಬೇಡ. ಎಂತ ಕೆರೆಸಿದ್ದು? ನಾವು ಕೆರೆಸಲಿಲ್ಲ ಸ್ವಾಮಿ, ಮತ್ತೆಂತ ಕೆರೆಸಿತ್ತು. ಅದಲ್ಲೇ ಕೇರಳದಿಂದ ಎಂತ ಕೆರೆಸಿ? ಕೇರಳದಿಂದ ಇಲ್ಲಿವರೆಗೆ ಬರುವುದಕ್ಕೆ ಹೇಳಿಕೆ ಹಾಕಿ ಕಾರಣ ಉಂಟು. ಭಯ ದಿಗ್ವಿಜಯವನ್ನ ಕೈಗೊಂಡೆ, ಹಲವಾರು ರಾಜರನ್ನ ಗೆದ್ದೆ. ಅಮಾತ್ಯರು ಬಂದು ಹೇಳಿದರು, ಸೋಮಲಾಪುರದ ಅಧಿಕಾರಿ ಧರ್ಮನಿಗೆಯನ್ನು ಗೆಲ್ಲಬೇಕು. ಹಾಗಾಗಿ ತಡಮಾಡಲಿಲ್ಲ, ಹೋಗಿ ಮೊದಲನೇ ಬಾರಿಗೆ ದಾಳಿ ಇಟ್ಟೆ. ಇಲ್ಲೇ ಸಾಲಿಗ್ರಾಮನ ಅರ್ಥಕ್ಕೆ ಒಳ್ಳೆ ಉಂಟು. ಮಾರಿಗೆ ದಾಳಿ ಇಟ್ಟೆ. ಅರ್ಥಕ್ಕೆ ಒಳ್ಳೆ ಉಂಟು ಅಲ್ಲಪ್ಪ, ಇಲ್ಲಿ ಮುಂದೆ ಅಲ್ಲೇ ಉಂಟು. ನೀವು ಹೇಳಿದ್ದಲ್ಲ, ಮೊದಲನೇ ಬಾರಿಗೆ ಮೊದಲ ಸ್ಥಳ, ಪ್ರಥಮ ಸ್ಥಳ. ದಾಳಿ ಇಟ್ಟೆ, ಗೆಲ್ಲಲಿಕ್ಕೆ ಆಗಲಿಲ್ಲ ಸ್ವಾಮಿ. ಸೋತು ಮನೆಗೆ ಬಂದೆ. ಮತ್ತೆ ಸ್ವಲ್ಪ ದಿವಸ ಬಿಟ್ಟು 2ನೇ ಬಾರಿ ಹೋದೆ. ಓಟ ತೋಟದಲ್ಲಿ ಅದಲ್ಲ, ನಾನು ಹೇಳಿದ್ದಲ್ಲ. 2ನೇ ಬಾರಿ ಬಂದೆ, 2ನೇ ದಾಳಿ ಇಟ್ಟೆ, ಗೆಲ್ಲಲಿಕ್ಕೆ ಆಗಲಿಲ್ಲ. ಮತ್ತು ಬಂದೆ, ಮತ್ತೆ 3ನೇ ಬಾರಿಗೆ ಹೋದೆ. ಆಸ್ಥಾನ ಅಲ್ಲಿ ಇನ್ನೂ ಒಳ್ಳೆ ಉಂಟು, ಗರಡಿ ಪಕ್ಕದಲ್ಲಿ. ಅಲ್ಲಿ ಚೋಯ ಒಳ್ಳೆ 3 ಸಲ ಒಂದೇ ಕಡೆ ನಿಮಗೆ ಕುಡಿಲಿಕ್ಕೆ ಆಗುತ್ತೆ. 3 ಕಡೆ ಆದ್ರೆ ಎಕ್ಸ್ಟ್ರಾ ಕೊಡ್ಲಿಕ್ಕೆ ಯಾರು ಉಂಟು? ಅಯ್ಯೋ ಸ್ವಾಮಿ, ನಾನು ಹಾಗಲ್ಲ. 3ನೇ ಸಲ ದಾಳಿ ಇಟ್ಟೆ, ಗೆಲ್ಲಲಿಕ್ಕೆ ಆಗಲಿಲ್ಲ. ಬಿಟ್ಟು ಬಂದು ಮತ್ತೆ ಇಟ್ಕೊಂಡು ಮನೆಗೆ ಬಂದೆ. ಹೌದು, ಗೆಲ್ಲಲಿಕ್ಕೆ ಆಗಲಿಲ್ಲ. ಹಾಗಾಗಿ ಸೋಲಾದ ಕಾರಣ ಹೇಗಾದ್ರೂ ಗೆಲ್ಲಬೇಕು. ಹಾಗಾಗಿ ಮಾಟ ಮಂತ್ರದಿಂದ ಮಾತ್ರ ಸಾಧ್ಯ. ಹಾಗಾಗಿ ನಿಮ್ಮನ್ನ ಇಲ್ಲಿವರೆಗೆ ಕಳಿಸಿದ್ದು ನಾನಾಗೆ.